ನಮಸ್ತೆ ಫ್ರೆಂಡ್ಸ್, ನೋಡಿ ಇದು 1 ವರ್ಷದ ಅಡಿಕೆ ಗಿಡ. ಈಗ ಗೊಬ್ಬರ ಕೊಡ್ತಾಯಿದ್ದೀವಿ. ಈ ವರ್ಷ ಮಳೆ ಬರಲಿಲ್ಲ ಇನ್ನು. ನೋಡಿ ಏನಿಲ್ಲ, ಸುತ್ತಳತೆ 2 ಅಡಿ ಸುತ್ತಳತೆಯಲ್ಲಿ ಎಲ್ಲ ಕಸ ಕ್ಲೀನ್ ಮಾಡ್ಕೊಳ್ಳಿ. ಸೆತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಗೊಬ್ಬರ ಹಾಕ್ಕೊಳ್ಳಿ. ಕುರಿ ಗೊಬ್ಬರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಈಗಿದು 1 ವರ್ಷದ್ದು ಅಂದರೆ ನೀವೊಂದು 5 kg ಹಾಕ್ಬೋದು, ತೊಂದರೆ ಇಲ್ಲ. ಕುರಿ ಗೊಬ್ಬರ ಬೇರೆದು ನಿಮಗೆ ಫರ್ಟಿಲೈಸರು ನಿಮ್ಮ ಅನುಕೂಲಕ್ಕೆ ತಕ್ಕಂಥದ್ದನ್ನ ಹಾಕ್ಕೊಳ್ಳಿ. ಫರ್ಟಿಲೈಸರ್ ಆದರೆ 200 ಗ್ರಾಮು ಸಾಕಾಗುತ್ತೆ. ಇದು ನಾನು ಕುರಿ ಗೊಬ್ಬರ ಆಗಿರೋದ್ರಿಂದ 4 ರಿಂದ 5 kg ಅಷ್ಟು ಕೊಡ್ತಾಯಿದ್ದೀನಿ. ಸುತ್ತಲೂ ಹಾಕ್ಕೊಳೋದು ಕ್ಲೀನ್ ಮಾಡಿಬಿಟ್ಟು. ಆದರೆ ಲೈಟಾಗೆ ಇದನ್ನು ಮಣ್ಣಿಗೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಅಗ್ಗಿಬಾರ್ದು, ಯಾಕಂದರೆ ಫೀಡಿಂಗ್ ರೂಟ್ಗಳೆಲ್ಲ ಮೇಲೆ ಇರುತ್ತೆ, ಕಟ್ಟಾಗುತ್ತೆ. ಜಾಸ್ತಿ ಅಗ್ಗಿಬಾರ್ದು. ಲೈಟಾಗಿ ಮಣ್ಣಿಗೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ನಾವು ಮಣ್ಣಿಗೆ ಮಿಕ್ಸ್ ಮಾಡಲ್ಲ ಅಂದರೂ ತೊಂದರೆ ಇಲ್ಲ. ನೋಡಿ ಈ ಥರ ಏನಾದರೂ ಈ ಗರಿಗಳು ಅದು ಇದನ್ನು ಮೇಲೆ ಸೂರ್ಯನ ಬೆಳಕಿಗೆ ಇದು ಗೊಬ್ಬರ ಎಕ್ಸ್ಪೋಸ್ ಆಗದಂಗೆ ಈ ಥರ ಸುತ್ತಲೂ ಮಲ್ಚಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ನೋಡಿ ಎಲ್ಲವಕ್ಕೂ ಅಷ್ಟೇ ಗೊಬ್ಬರ ಕೊಟ್ಕೋಬೋದು. ಈ ಥರ ಕ್ಲೀನ್ ಮಾಡ್ಕೊಂಡು ಕೊಟ್ಕೊಂಡಾದಮೇಲೆ ನೀವು ಮಲ್ಚಿಂಗ್ ಮಾಡ್ಕೊಳ್ಳಿ. ಇಲ್ಲ ಲೈಟಾಗೆ ಗುದ್ದಲಿ ಯಂತ್ರಲಾದರೂ ಮಣ್ಣಿಗೆ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ. ಜಾಸ್ತಿ ಹಾಳಾಗಿಬೇಡಿ. ಹಾಳಾಗಿದ್ರೆ ಬೇರುಗಳು ಕಟ್ಟಾಗುತ್ತೆ. ಇವೆಲ್ಲ 1 ವರ್ಷದ್ದು ಗಿಡಗಳು, ಹಾಗಾಗಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ಥರ ಮಾಡ್ಕೊಳ್ಳಿ. ಆದಷ್ಟು ಆರ್ಗ್ಯಾನಿಕ್ನ ಯೂಸ್ ಮಾಡಿ.